ಕೆಪಿಎಸ್ಸಿಯಲ್ಲಿ ಮತ್ತೊಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಗಂಭೀರ ಆರೋಪ. ಒಂದೊಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ, ಮಧ್ಯವರ್ತಿಗಳೇ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದಾರೆ ಅಂತ. ಸರ್, ಏನಿದು? ಯಾವಾಗ ಎಕ್ಸಾಮ್ ನಡೀತು? ಎಷ್ಟು ಹುದ್ದೆಗಳ ನೇಮಕಾತಿಗೆ ಈ ಪರೀಕ್ಷೆ ನಡೆದಿತ್ತು? ನೋಡಿ ಮೇಡಮ್, ಇವತ್ತು ವೆಟರ್ನರಿ ಆಫೀಸರ್ ಅಂತ ಏನು ಗ್ರೂಪ್ ಎ ಪೋಸ್ಟ್ಗಳು ಕೆಪಿಎಸ್ಸಿ ವತಿಯಿಂದ ಆದಂತ ಪರೀಕ್ಷೆ ಬರೋಬ್ಬರಿ 400 ಪೋಸ್ಟ್ಗಳಿಗೆ ಅದರಲ್ಲಿ ನೇಮಕಾತಿಗೋಸ್ಕರ ಆದಂತ ಪರೀಕ್ಷೆ. ಆ ಒಂದು ಫಲಿತಾಂಶ ಆಯ್ಕೆ ಪಟ್ಟಿ ಹೇಗಿದೆ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಊಹೆನೂ ಮಾಡಕ್ಕಾಗಲ್ಲ. ಆ ರೀತಿ ಯಾವ ರೀತಿ ಪಟ್ಟಿಯನ್ನು ರೆಡಿ ಮಾಡಿದಾರೆ ಅಂತ ಹೇಳಿದ್ರೆ, ಅಂತ ಇವತ್ತು ಟಾಪ್ ರ್ಯಾಂಕಿಂಗ್ ಅಲ್ಲಿ ಯಾರು ಇದ್ರಲ್ಲ ಆಯ್ಕೆ ಆಗಿದ್ದಾರೆ ಅವರ ಇತಿಹಾಸವನ್ನ ಒಂದು ಬಾರಿ ನೋಡಿದ್ರೆ ಅವರೆಲ್ಲ ಡಿಗ್ರಿ ಕಾಲೇಜಲ್ಲಿ ಫೇಲ್ ಆಗಿ ಸಪ್ಲಿಮೆಂಟರಿ ಮೂಲಕ ಮೂರು ಬಾರಿ ಸಪ್ಲಿಮೆಂಟರಿ ಎಕ್ಸಾಮ್ ಬರ್ದಿ ಅದರಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂತ ಅಭ್ಯರ್ಥಿಗಳು ಇವತ್ತು ಏಕಾಏಕಿ 450, 460, 65 ಅಂಕಗಳನ್ನ ತಗೊಂಡು ಇವತ್ತು ಈ ಹುದ್ದೆಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಎಂತವ್ರಿಗೆ ಆಗ್ಲೂ ಕೂಡ ಇವತ್ತು ಇದು ನಂಬಲಾಗ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಅದರಲ್ಲೂ ವಿಶೇಷವಾಗಿ ಈ ಅಭ್ಯರ್ಥಿಗಳು ಯಾರು ಆಯ್ಕೆ ಆಗಿದ್ದಾರೆ ಆ ಅಭ್ಯರ್ಥಿಗಳ ಪಕ್ಕದಲ್ಲಿ ಕೂತಂತ ವಿದ್ಯಾರ್ಥಿಗಳು ಅವ್ರ OMR ಶೀಟ್ಗಳು ನೋಡಿದ್ದಾರೆ, ಯಾವ ರೀತಿ ಅದನ್ನ ಖಾಲಿ ಬಿಟ್ಟು ಬಂದಿದ್ರು, ಯಾವ ರೀತಿ ಅವರು ಪರೀಕ್ಷೆಯಲ್ಲಿ ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದನ್ನು ಸಹ ಇವತ್ತು ಅತ್ಯಂತ ಗಂಭೀರವಾಗಿ ಅದನ್ನ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವತ್ತು OMR ಶೀಟ್ ಖಾಲಿ ಇದ್ರೂ ಸಹ ಇವತ್ತು ಇವರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ 600 ಅಂಕಕ್ಕೆ ಇವರು 450 ತಗೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇದರಲ್ಲಿ ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ. ಇನ್ನೊಂದು ಆರೋಪವನ್ನ ಮಾಡ್ಬೇಕು, ಇದು ಕೆಪಿಎಸ್ಸಿ ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪ ಇದೇನು ಹೊಸದೇನಲ್ಲ. ಕೆಪಿಎಸ್ಸಿ ಪ್ರಾರಂಭ ಆದಾಗಿಂದನೂ ಸಹ ಇಲ್ಲಿವರೆಗೂ ಯಾವ್ಯಾವ ಪರೀಕ್ಷೆ ನೇಮಕಾತಿಗಳಾಗಿದ್ದಾವೆ ಪ್ರತಿಯೊಂದು ನೇಮಕಾತಿಯಲ್ಲೂ ಸಹ ಇವತ್ತು ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ. ಆದ್ರೆ ಇಷ್ಟು ಆರೋಪಗಳ ಮೇಲೆ ಆರೋಪ ಬರ್ತಾನೆ ಇದೆ. ಆದ್ರೆ ಈ ಕೆಪಿಎಸ್ಸಿಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಯಾವ ಸರ್ಕಾರನೂ ನಿರ್ಧಾರ ಮಾಡ್ತಾ ಇಲ್ಲ. ಬಹುಶಃ ಇವರ ರಕ್ಷಣೆಗೆ ಏನಾದ್ರೂ ಸರ್ಕಾರದ ಪ್ರಮುಖರೇ ಇವರಿಗೆ ರಕ್ಷಣೆ ಕೊಡ್ತಾ ಇದಾರ ಅಂತ ಹೇಳಿ ಇವತ್ತು ನಮಗೆ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡ್ತಾ ಇದ್ದೀನಿ. ನೀವು ಈಗ ಏನು ಶಿವಶಂಕರಪ್ಪ ಸಾಹುಕಾರನ ಅಮಾನತು ಮಾಡಿದೀವಿ ಅಂತ ಹೇಳಿ ಇವತ್ತು ಕಾಲರ್ ತಟ್ಕೋತಾ ಇದ್ದೀರಾ, ಇದು ಜಸ್ಟ್ ನೆಪ ಅಷ್ಟೇ. ಇದು ಇವತ್ತು ಅವ್ರ ಅಮಾನತು ಮಾಡಿಬಿಟ್ರೆ ಇವಾಗ ನೊಂದಿರ್ತಕ್ಕಂಥ ಅಭ್ಯರ್ಥಿಗಳಿಗೆಲ್ಲರಿಗೂ ನ್ಯಾಯ ಸಿಕ್ಬಿಡುತ್ತಾ? ನೋ, ನಾನ್ ಹೇಳ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತು ಏನ್ ಅಮಾನತು ಮಾಡಿದೀರಾ ಅಮಾನತಕ್ಕೆ ಮಾತ್ರ ನಾವು ಸಮಾಧಾನ ಆಗೋದಿಲ್ಲ. ಆ ವ್ಯಕ್ತಿಯ ವಿರುದ್ಧ ಸಿಬಿಐ ತನಿಖೆ ಆಗ್ಬೇಕು, ಆ ವ್ಯಕ್ತಿಯನ್ನ ಸೇವೆಯಿಂದನೇ ವಜಾಗೊಳಿಸ್ಬೇಕು. ಇವತ್ತು ಕೆಪಿಎಸ್ಸಿ ಏನು ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಿದೆ ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಗಳನ್ನ ತನಿಖೆ ಆಗ್ಬೇಕು, ಅವ್ರನ್ನು ಕಂಪ್ಲೀಟ್ ಆಗಿ ಆ ಸೇವೆಯಿಂದ ಅವ್ರನ್ನ ರಿಮೂವ್ ಮಾಡ್ಬೇಕು. ಚೇರ್ಮನ್ ಇಂದ ಹಿಡಿದು ಡಿ ಗ್ರೂಪ್ ವರ್ಗು ನೌಕರು ಯಾರು ಇರ್ತಾರೋ ಅಷ್ಟು ಜನನು ಬದಲಾವಣೆ ಆಗ್ಬೇಕು, ಕೆಪಿಎಸ್ಸಿ ರಿಫಾರ್ಮ್ ಆಗ್ಲೇಬೇಕು. ಸರ್, ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದೀರಲ್ಲ, ಹೇಗ್ ಭ್ರಷ್ಟಾಚಾರ ಮಾಡಿದ್ರು ಅಂತ ಅನ್ಸುತ್ತೆ? ನೋಡಿ ಮೇಡಮ್, ಇವಾಗ ಫಾರ್ ಎಕ್ಸಾಂಪಲ್ ಇದು ವೆಟರ್ನರಿ ಆಫೀಸರ್ಸ್ ಎಲಿಜಿಬಿಲಿಟಿ ಲಿಸ್ಟ್ ಇದು. ಸೊ ಇಲ್ಲಿ ಅಭ್ಯರ್ಥಿಗಳದು ಅವ್ರದ್ದು ಹೆಸರು ಮತ್ತೆ ಅವರ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಇದರಲ್ಲಿ ಲಭ್ಯ ಇರುತ್ತೆ. ಆದ್ರೆ ಇಂತ ಅಭ್ಯರ್ಥಿಗಳಿಗೆ ಇವತ್ತು ಮಧ್ಯವರ್ತಿಗಳು, ದಲ್ಲಾಳಿಗಳು, ಏಜೆಂಟ್ ರೀತಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಇವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಸಂಪರ್ಕ ಮಾಡಿ ನಿಮ್ಮದು OMR ಶೀಟ್ ಅಲ್ಲಿ ಇಷ್ಟು ಅಂಕ ಬಂದಿದೆ, ನೀವು ಅಂತಿಮವಾಗಿ ಆಯ್ಕೆ ಆಗ್ಬೇಕಾದ್ರೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಗಳು ಕೊರತೆ ಇದೆ, ಸೊ ಈ ಮಾರ್ಕ್ಸ್ ಗಳು ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಗೆ 80 ಲಕ್ಷ ರೂಪಾಯಿನ ನೀವೇನಾದ್ರು ಕೊಟ್ರೆ ನಾವು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುವಂತೆ ನಾವು ಮಾಡ್ಕೊಡ್ತೀವಿ. ನನಗೆ ಮೆಂಬರ್ಸ್ ಗಳದು, ಚೇರ್ಮನ್ ಗಳದು ಎಲ್ಲರದು ಸಂಪರ್ಕ ಇದೆ ಅಂತ ಹೇಳಿ ಇವತ್ತು ಅವರು ಆಫರ್ ಕೊಡ್ತಾ ಇದಾರೆ. ಮೇಡಮ್, ಈಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಲಿಸ್ಟ್ ಅಲ್ಲಿ ಬರೀ ಹೆಸರು ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಇದೆ. ಆದ್ರೆ ಇವ್ರಿಗೆ ಹೆಂಗೆ ನಂಬರ್ ಸಿಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಕೆಪಿಎಸ್ಸಿ ಬೋರ್ಡ್ ಮೆಂಬರ್ಸ್ ಅಲ್ಲಿರುವಂತ ವ್ಯವಸ್ಥಾಪಕ ಮಂಡಳಿಗಳಿಂದ ಮಾತ್ರನೇ ಇದು ಅವ್ರಿಗೆ ದಾಖಲೆಗಳು ಸಿಗಕ್ಕೆ ಮಾತ್ರ ಸಾಧ್ಯ. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಯಾರಿಗೂ ಈ ರೀತಿ ಅಭ್ಯರ್ಥಿಗಳ ನಂಬರ್ ಸಿಗಕ್ ಚಾನ್ಸೇ ಇಲ್ಲ. ಸರ್, ನೀಟ್ ಪರೀಕ್ಷೆ ಬಗ್ಗೆ ಮಾತಾಡ್ತೀವಿ, ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂತ. ಇಲ್ಲಿ ನಮ್ಮಲ್ಲೇ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ಭ್ರಷ್ಟಾಚಾರ, ಏನ್ ಹೇಳ್ತೀರಾ? ನಾನು ಒಂದ್ ಮಾತು ಹೇಳ್ತೀನಿ ಮೇಡಮ್, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಇವತ್ತು ನಿಮ್ಮ ರಾಜ್ಯ ಏನು ನಿಮ್ಮ ಮನೆ ಅಂತಾನೆ ನೀವೇನ್ ಭಾವಿಸ್ತಾ ಇದೀರ ಕರ್ನಾಟಕ ರಾಜ್ಯವನ್ನ, ಇಲ್ಲೇ ಕಸಗಳು ತುಂಬಿ ತುಳುಕ್ತಾಡ್ತಾ ಇದಾವೆ, ಭ್ರಷ್ಟಾಚಾರ ಪ್ರತಿ ದಿವಸ ವಿಕೋಪಕ್ಕೆ ಏರ್ತಾ ಇದೆ. ಆದ್ರೆ ನೀವ್ ಏನ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದೀರಾ? ಇವತ್ತು ನಿಮ್ಗೆ ಯಾವ ನೈತಿಕತೆ ಇದೆ? ಇವತ್ತು ಅಲ್ಲಿ ಹೋಗ್ಬಿಟ್ಟು ನೀಟ್ ಪರೀಕ್ಷೆ ಹಾಕಿರ್ತಕ್ಕಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನೀವು ಪ್ರತಿಭಟನೆ ಮಾಡಕ್ ಹೊರಟಿದ್ದೀರಲ್ಲ, ಮಾಡಿ. ಅವರು ವಿದ್ಯಾರ್ಥಿಗಳೇ, ಅವರು ನಮ್ಮ ಭಾರತೀಯರೇ, ಯಾರು ಬೇರೆ ಭೇದ ಭಾವ ಇಲ್ಲ. ಆದ್ರೆ ನಿಮ್ಮ ರಾಜ್ಯದಲ್ಲಿ ನೀವು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಆಗ್ತಾ ಇರ್ತಕ್ಕಂತ ಒಂದು ಅಕ್ರಮ ಹಗರಣದ ಬಗ್ಗೆ ನೀವು ಏನ್ ನಿಲುವು ತಗೊಂಡ್ರಿ?
ಏನು ನೀವು ಕ್ರಮ ಏನ್ ತಗೊಂಡ್ರಿ? ನಾವು ಪದೇ ಪದೇ ಆರೋಪ ಮಾಡ್ತಾ ಇದೀವಿ, ಕಂಪ್ಲೇಂಟ್ಗಳು ಕೊಡ್ತಾ ಇದೀವಿ, ಆದ್ರೆ ಇವತ್ತವರೆಗೂ ಅದ್ರ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಜಸ್ಟ್ ನೀವ್ ಹೇಳ್ತೀರಾ ನಾವು ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಅರೆ ಸ್ವಾಮಿ, ಅವ್ನ ಸಸ್ಪೆಂಡ್ ಮಾಡಿದ್ರೆ 6 ತಿಂಗಳು ಬಿಟ್ಟ ಮೇಲೆ ತಿರ್ಗಾ ಇದೇ ಹುದ್ದೆಗೆ ಆಯ್ಕೆ ಆಗ್ತಾರೆ, ಇಲ್ಲ ಬೇರೆ ಯಾವ್ದೋ ಮಂಡಳಿಗೆ ಹೋಗ್ತಾರೆ, ಅಲ್ಲೂ ಮಾಡೋದು ಇವ್ರು. ಅದೇ ಯಜ್ಞ ತಿನ್ನೋ ಕೆಲಸನೇ ಮಾಡೋದು ಇವ್ರು. ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಮುಖ್ಯಮಂತ್ರಿ ಅವರೇ? ಇವ್ರು ಇಂತ ಅಧಿಕಾರಿಗಳನ್ನ ಇವರು ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಾ ಇದಾರಲ್ಲ, ಇಂತ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮುಂದಿನ ಹೋರಾಟ ಯಾವ ತರ ಇರುತ್ತೆ? ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅನ್ನುವಂಥದ್ದು ನಿಮ್ಮ ಆರೋಪದಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಒತ್ತಾಯ. ನಾನು ಮೇಡಮ್ ಡೇ ಒಂದಿನ ಹೇಳ್ತಾ ಇದ್ದೀನಿ, ಕೆಪಿಎಸ್ಸಿ ಸಂಸ್ಥೆಯಲ್ಲಿ ಪದೇ ಪದೇ ಭ್ರಷ್ಟಾಚಾರ ಆಗ್ತಾ ಇದೆ, ಅಕ್ರಮಗಳು ಆಗ್ತಾ ಇದೆ. ಅವರಿಗೆ ಯಾವುದೇ ರೀತಿಯಾದಂತ ಕಾನೂನು ಭಯ ಇಲ್ಲ, ಸಂವಿಧಾನದ ಭಯ ಇಲ್ಲ, ಅವರಿಗೆ ಪೊಲೀಸ್ ಭಯ ಇಲ್ಲ. ಆದ್ರೆ ಇವತ್ತು ಅಷ್ಟು ಅವರು ಉದ್ದಟತನದಿಂದ ಇವತ್ತು ಪದೇ ಪದೇ ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಂದ ನಿಂತಿರೋರು ಯಾರು? ಮೊದಲು ಅದು ತನಿಖೆ ಆಗ್ಬೇಕು. ನಾನ್ ಹೇಳೋದು ರಾಜ್ಯ ಮುಖ್ಯಮಂತ್ರಿಗಳಿಗೆ, ಈ ಕೂಡಲೇ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ಪ್ರತಿಯೊಂದು ಬೋರ್ಡ್ ಮೆಂಬರ್ಸ್ ಅವರು ಈ ಹುದ್ದೆಗೆ ಆಯ್ಕೆ ಹಾಕಿನ ಮುಂಚೆ ಅವರ ಆಸ್ತಿಯ ಮೌಲ್ಯ ಎಷ್ಟಿತ್ತು, ಇವತ್ತು ಪ್ರಸ್ತುತ ಅವರ ಆಸ್ತಿಯ ಮೌಲ್ಯ ಎಷ್ಟಿದೆ ಅಂತ ಹೇಳಿ ಇವತ್ತು ಬ್ಯಾಕ್ ಗ್ರೌಂಡ್ ಚೆಕ್ ಆಗ್ಬೇಕು. ಒಂದು ವೇಳೆ ಅದ್ರಲ್ಲಿ ಏನಾದ್ರು ಏರುಪೇರು ಕಂಡು ಅದ್ರಲ್ಲಿ ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಅವ್ರ ಆಸ್ತಿಯನ್ನ ಸರ್ಕಾರ ಅವ್ರದ್ದು ಸೀಸ್ ಮಾಡ್ಬೇಕು, ಅವ್ರನ್ನ ಒದ್ದು ಒಳಗಾಕ್ಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.